ಕಳೆದ 24 ಗಂಟೆಗಳಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸಂಚಲನಾತ್ಮಕ ಬೆಳವಣಿಗೆಗಳು ಸಂಭವಿಸಿವೆ. 26 ದೇಶಗಳು ಭಾರತಕ್ಕೆ ನೋಟಿಸ್ಗಳನ್ನು ಜಾರಿಗೊಳಿಸಿರುವುದು. ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ ವಿಶ್ವದ ಗಮನವನ್ನು ಸೆಳೆದಿದೆ. ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬೆಳವಣಿಗೆಗಳಿಂದ ಆಘಾತಕ್ಕೊಳಗಾಗಿರೋದು ಈಗ ಬಿಸಿ ವಿಷಯವಾಗಿ ಮಾರ್ಪಟ್ಟಿದೆ. ಈ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ 25% ಸುಂಕಗಳು ಮತ್ತು ರಷ್ಯಾದಿಂದ ತೈಲ ಖರೀದಿಗೆ ಹೆಚ್ಚುವರಿ 25% ದಂಡದ ಕಾರಣದಿಂದಾಗಿ ಬಾಂಗ್ಲಾದೇಶ, ಇಂಡೋನೇಷ್ಯಾ, ಜಪಾನ್, ದಕ್ಷಿಣ ಕೊರಿಯಾ ಸೇರಿದಂತೆ 26 ದೇಶಗಳು ಭಾರತಕ್ಕೆ ನೋಟಿಸ್ಗಳನ್ನು ಜಾರಿಗೊಳಿಸಿವೆ. ಇದು ಭಾರತದ ರಫ್ತುಗಳ ಮೇಲೆ, ವಿಶೇಷವಾಗಿ ಜವಳಿ, ರತ್ನ ಮತ್ತು ಆಭರಣ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಬಹುದು. ಭಾರತವು ಅಮೆರಿಕದೊಂದಿಗೆ ತಾತ್ಕಾಲಿಕ ವ್ಯಾಪಾರ ಒಪ್ಪಂದದ ಮೂಲಕ ಸುಂಕಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ. ಈ ದೇಶಗಳು ಭಾರತದೊಂದಿಗಿನ ಸಂಬಂಧಗಳನ್ನು ಮರುಪರಿಶೀಲನೆ ಮಾಡುವ ಪ್ರಯತ್ನದಲ್ಲಿರೋದಾಗಿ ತಿಳಿದುಬಂದಿದೆ. ಈ ನೋಟಿಸ್ಗಳ ಹಿಂದೆ ಅಮೆರಿಕ ಭಾರತ ದ್ವಿಪಕ್ಷೀಯ ವ್ಯಾಪಾರ ಮಾತುಕತೆಗಳು, ರಷ್ಯಾದೊಂದಿಗಿನ ಭಾರತ ತೈಲ ಮತ್ತು ಶಸ್ತ್ರಾಸ್ತ್ರ ಖರೀದಿಗಳು ಮತ್ತು ಭಾರತ ಯುಕೆ FTAಗಳಂತಹ ವಿಷಯಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಟ್ರಂಪ್ ಈ ಹಿಂದೆ ಭಾರತದ ಮೇಲೆ 26% ಸುಂಕಗಳನ್ನು ಘೋಷಿಸಿ ನಂತರ 90 ದಿನಗಳ ಕಾಲ ಅಮಾನತುಗೊಳಿಸಿದ್ದರು. ಆದರೆ ಈಗ ಮತ್ತೆ 25% ಸುಂಕಗಳ ಜೊತೆಗೆ ರಷ್ಯಾದಿಂದ ತೈಲ ಖರೀದಿಸುವುದಕ್ಕೆ ಹೆಚ್ಚುವರಿ 25% ದಂಡವನ್ನು ವಿಧಿಸಿದ್ದಾರೆ. ಇದರಿಂದ ಒಟ್ಟಾರೆ 50% ಸುಂಕಗಳು ಭಾರತದ ರಫ್ತುಗಳ ಮೇಲೆ ಬೀಳಲಿವೆ. ಈ ಹಿನ್ನೆಲೆಯಲ್ಲಿ ಇತರ ದೇಶಗಳು ಭಾರತದೊಂದಿಗಿನ ವ್ಯಾಪಾರ ಸಂಬಂಧಗಳನ್ನು ಪರಿಶೀಲಿಸಿ ನೋಟಿಸ್ಗಳನ್ನು ಜಾರಿಗೊಳಿಸಿರುವುದಾಗಿ ತಿಳಿದುಬಂದಿದೆ. ಈ ನೋಟಿಸ್ಗಳು ಭಾರತದ ರಫ್ತುಗಳ ಮೇಲೆ ಪರಿಣಾಮ ಬೀರಬಹುದು. ಭಾರತವು ಈಗಾಗಲೇ ಅಮೆರಿಕದೊಂದಿಗೆ ತಾತ್ಕಾಲಿಕ ವ್ಯಾಪಾರ ಒಪ್ಪಂದಕ್ಕಾಗಿ ಚರ್ಚೆಗಳನ್ನು ನಡೆಸುತ್ತಿದೆ. ಈ ಒಪ್ಪಂದದ ಮೂಲಕ ಸುಂಕಗಳನ್ನು 20%ಗಿಂತ ಕಡಿಮೆಗೊಳಿಸುವ ಸಾಧ್ಯತೆ ಇದೆ ಎಂದು ಬ್ಲೂಮ್ಬರ್ಗ್ ವರದಿಗಳು ತಿಳಿಸಿವೆ. ಆದರೆ ಈ ನೋಟಿಸ್ಗಳು ಭಾರತಕ್ಕೆ ಎಚ್ಚರಿಕೆಯಾಗಿದ್ದು, ಇದರ ದೀರ್ಘಕಾಲೀನ ಪರಿಣಾಮವು ಚರ್ಚೆಗಳ ಫಲಿತಾಂಶದ ಮೇಲೆ ಅವಲಂಬಿತವಾಗಿದೆ. ಇತ್ತೀಚೆಗೆ ಸಹಿ ಮಾಡಲಾದ ಭಾರತ ಯುಕೆ FTA ಒಂದು ಮಹತ್ವದ ಒಪ್ಪಂದವಾಗಿದೆ. ಈ ಒಪ್ಪಂದವು ಜುಲೈ 24, 2025ರಂದು ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಯುಕೆ ವ್ಯಾಪಾರ ಕಾರ್ಯದರ್ಶಿ ಜೊನಾಥನ್ ರೆನಾಲ್ಡ್ಸ್ ಸಮ್ಮುಖದಲ್ಲಿ ನಡೆಯಿತು. ಈ ಒಪ್ಪಂದದ ಮೂಲಕ ಯುಕೆಯಿಂದ 90% ಉತ್ಪನ್ನಗಳ ಮೇಲಿನ ಭಾರತದ ಆಮದು ಸುಂಕಗಳನ್ನು ಕಡಿಮೆಗೊಳಿಸಲಾಗಿದೆ. ಆದರೆ ಭಾರತದಿಂದ 99% ಉತ್ಪನ್ನಗಳಿಗೆ ಯುಕೆಯಲ್ಲಿ ಕಡಿಮೆ ಸುಂಕಗಳು ಜಾರಿಗೆ ಬರಲಿವೆ. ಈ FTA ವಿಶ್ವದ ಗಮನವನ್ನು ಸೆಳೆದಿದೆ. ಟ್ರಂಪ್ನ ಸುಂಕ ನೀತಿಗಳ ಹಿನ್ನೆಲೆಯಲ್ಲಿ ಭಾರತವು ತನ್ನ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸಿಕೊಳ್ಳುವುದು. ಅಮೆರಿಕ ಸುಂಕಗಳ ವಿಧಾನದ ನಡುವೆ ಭಾರತ ಯುಕೆ ಒಪ್ಪಂದವು ಒಂದು ಟ್ರೆಂಡ್ ಸೆಟರ್ ಆಗಿ ನಿಂತಿದೆ ಎಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ನ ವೈಸ್ ಚಾನ್ಸಲರ್ ಪ್ರೊಫೆಸರ್ ಜೋಶಿ ಹೇಳಿದ್ದಾರೆ. ಈ ಒಪ್ಪಂದದ ಮೂಲಕ ವಿಸ್ಕಿ, ಕಾರುಗಳು, ಆಹಾರ ಉತ್ಪನ್ನಗಳಂತಹ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ವ್ಯಾಪಾರವು ಹೆಚ್ಚಲಿದೆ. ಈ ಒಪ್ಪಂದವು 20 ಅಧ್ಯಾಯಗಳನ್ನು ಒಳಗೊಂಡಿದ್ದು, ವಾಣಿಜ್ಯ ಸೌಲಭ್ಯಗಳು, ಬೌದ್ಧಿಕ ಆಸ್ತಿ ಹಕ್ಕುಗಳು ಮತ್ತು ಹೂಡಿಕೆ ರಕ್ಷಣೆಯಂತಹ ವಿಷಯಗಳನ್ನು ಒಳಗೊಂಡಿದೆ. ಈ ಒಪ್ಪಂದದ ಮೂಲಕ ಭಾರತವು ತನ್ನ ರಫ್ತು ಮಾರುಕಟ್ಟೆಯನ್ನು ವಿಸ್ತರಿಸುವುದರ ಜೊತೆಗೆ ಯುಕೆಯಿಂದ ಆಧುನಿಕ ತಂತ್ರಜ್ಞಾನ ಮತ್ತು ಹೂಡಿಕೆಗಳನ್ನು ಆಕರ್ಷಿಸುವ ಅವಕಾಶವನ್ನು ಹೊಂದಿದೆ. ಈ ಒಪ್ಪಂದವನ್ನು ಟ್ರಂಪ್ನ ಸುಂಕಗಳಿಗೆ ಒಂದು ಪ್ರತಿಕ್ರಿಯೆಯಾಗಿ ಪರಿಗಣಿಸಲಾಗುತ್ತಿದೆ, ಏಕೆಂದರೆ ಇದು ಅಮೆರಿಕ ಮಾರುಕಟ್ಟೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸಿ ಯುಕೆ, ಯುರೋಪ್ ಮತ್ತು ಏಷ್ಯಾ ಮಾರುಕಟ್ಟೆಗಳನ್ನು ಬಲಪಡಿಸುವ ಭಾರತದ ಪ್ರಯತ್ನವಾಗಿದೆ. ಬ್ರೆಕ್ಸಿಟ್ನ ನಂತರ ಯುಕೆ ತನ್ನ ಆರ್ಥಿಕ ಸಂಬಂಧಗಳನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದು, ಈ ಒಪ್ಪಂದದ ಮೂಲಕ ಭಾರತವು ಪ್ರಮುಖ ಪಾಲುದಾರನಾಗಿ ನಿಂತಿದೆ. ಈ ಒಪ್ಪಂದವು ದ್ವಿಪಕ್ಷೀಯ ಹೂಡಿಕೆಗಳನ್ನು ಉತ್ತೇಜಿಸುತ್ತದೆ. ಯುಕೆ ತಂತ್ರಜ್ಞಾನ ಮತ್ತು ಆರ್ಥಿಕ ಸೇವೆಗಳ ಕ್ಷೇತ್ರದಲ್ಲಿ ಭಾರತದಲ್ಲಿ ಹೂಡಿಕೆಯನ್ನು ಹೆಚ್ಚಿಸಲಿದೆ. ಆದರೆ ಭಾರತೀಯ ಕಂಪನಿಗಳು ಯುಕೆಯಲ್ಲಿ ವಿಸ್ತರಣೆಗೆ ಅವಕಾಶ ಪಡೆಯುತ್ತವೆ. ಈ ಒಪ್ಪಂದವು ಕಸ್ಟಮ್ಸ್ ಪ್ರಕ್ರಿಯೆಗಳನ್ನು ಸರಳಗೊಳಿಸುತ್ತದೆ. ಇದರಿಂದ ವ್ಯಾಪಾರ ವೆಚ್ಚ ಕಡಿಮೆಯಾಗ್ತದೆ ಮತ್ತು ಸಮಯ ಉಳಿತಾಯವಾಗ್ತದೆ. ಔಷಧೀಯ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳ ರಕ್ಷಣೆಯನ್ನ ಇದು ಬಲಪಡಿಸುತ್ತದೆ. ಇದು ಎರಡೂ ದೇಶಗಳಲ್ಲಿ ಆವಿಷ್ಕಾರಗಳನ್ನು ಉತ್ತೇಜಿಸುತ್ತದೆ.
2024-25ರಲ್ಲಿ ಭಾರತದ ರಫ್ತು $50 ಬಿಲಿಯನ್ ತಲುಪಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಯುಕೆಯಿಂದ ಆಧುನಿಕ ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಭಾರತದ ಐಟಿ ಮತ್ತು ಆರ್ಥಿಕ ಸೇವೆಗಳ ಕ್ಷೇತ್ರಗಳು ಬಲಗೊಳ್ಳುತ್ತವೆ. ಈ ಒಪ್ಪಂದವು ಗುಜರಾತ್, ತಮಿಳುನಾಡು, ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಸಣ್ಣ ಮತ್ತು ಮಾಧ್ಯಮ ಗಾತ್ರದ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತದೆ. ಅಮೆರಿಕದ ಸುಂಕಗಳ ಹಿನ್ನೆಲೆಯಲ್ಲಿ ಈ ಒಪ್ಪಂದವು ಯುಕೆ, ಯುರೋಪ್ ಮತ್ತೆ ಏಷ್ಯಾ ಮಾರುಕಟ್ಟೆಗಳನ್ನು ವಿಸ್ತರಿಸಲು ಭಾರತಕ್ಕೆ ಸಹಾಯ ಮಾಡ್ತದೆ. ಇದರಿಂದ ಅಮೆರಿಕ ಮೇಲಿನ ಅವಲಂಬನೆ ಕಡಿಮೆಯಾಗ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 25% ಸುಂಕಗಳ ಜೊತೆಗೆ ರಷ್ಯಾದಿಂದ ತೈಲ ಖರೀದಿಗೆ ಹೆಚ್ಚುವರಿ 25% ದಂಡವನ್ನು ವಿಧಿಸಿದ್ದಾರೆ. ಇದರಿಂದ ಒಟ್ಟಾರೆ 50% ಸುಂಕಗಳು ಭಾರತದ ರಫ್ತುಗಳ ಮೇಲೆ ಬೀಳಲಿವೆ. ವಿಶೇಷವಾಗಿ ಜವಳಿ ಮತ್ತು ಕಾರ್ಪೆಟ್ ಕ್ಷೇತ್ರಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಉತ್ತರ ಪ್ರದೇಶದ ಭದೋಹಿಯಂತಹ ಪ್ರದೇಶಗಳಲ್ಲಿ ಕಾರ್ಪೆಟ್ ತಯಾರಕರು ಈ ಸುಂಕಗಳಿಂದ ಉದ್ಯೋಗ ಕಳೆದುಕೊಳ್ಳುವ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ನ ಈ ನಿರ್ಧಾರದ ಹಿಂದೆ ರಷ್ಯಾದೊಂದಿಗಿನ ಭಾರತದ ವ್ಯಾಪಾರ ಸಂಬಂಧಗಳು ಪ್ರಮುಖ ಕಾರಣವಾಗಿದೆ ಎಂದು ಹೇಳಲಾಗ್ತಿದೆ. ರಷ್ಯಾ ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾದಿಂದ ತೈಲ ಖರೀದಿಸುವ ದೇಶಗಳ ಮೇಲೆ ಅಮೆರಿಕ ಒತ್ತಡವನ್ನ ಹೆಚ್ಚಿಸುತ್ತಿದೆ. ಭಾರತ ಮತ್ತು ಚೀನಾದಂತಹ ದೇಶಗಳು ರಷ್ಯಾದಿಂದ ತೈಲ ಖರೀದಿಸುವುದರಿಂದ ರಷ್ಯಾ ಯುದ್ಧ ಯಂತ್ರಗಳನ್ನು ಬಲಪಡಿಸುತ್ತಿವೆ ಎಂದು ಟ್ರಂಪ್ ಟೀಕಿಸಿದ್ದಾರೆ. ಆದರೆ ಭಾರತವು ತನ್ನ ರೈತರು ಮತ್ತು ಸಣ್ಣ ವ್ಯಾಪಾರಿಗಳ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ರಷ್ಯಾದೊಂದಿಗಿನ ವ್ಯಾಪಾರವನ್ನ ಮುಂದುವರಿಸುತ್ತಿದೆ. ಈ ಸುಂಕಗಳು ಭಾರತದ ಆರ್ಥಿಕತೆಯ ಮೇಲೆ 0.3% ಬೆಳವಣಿಗೆ ದರ ಕಡಿತಕ್ಕೆ ಕಾರಣವಾಗಬಹುದು ಎಂದು ವರದಿಗಳು ತಿಳಿಸಿವೆ. ಆದರೆ ಭಾರತದ ಬಲವಾದ ದೇಶೀಯ ಬೇಡಿಕೆ ಮತ್ತೆ ಸೇವಾ ಕ್ಷೇತ್ರವು ಈ ಪರಿಣಾಮವನ್ನ ಕೊಂಚ ಮಟ್ಟಿಗೆ ಕಡಿಮೆಗೊಳಿಸಬಹುದು ಎಂದು ತಜ್ಞರು ಹೇಳ್ತಿದ್ದಾರೆ. ಟ್ರಂಪ್ನ ಈ ನಿರ್ಧಾರವು ಅಮೆರಿಕ ಭಾರತ ಸಂಬಂಧಗಳಿಗೆ ಧಕ್ಕೆ ತಂದರೂ ದೀರ್ಘಕಾಲದಲ್ಲಿ ಈ ಸಂಬಂಧಗಳು ಮುಂದುವರಿಯುತ್ತವೆ ಎಂದು ಚಾಥಮ್ ಹೌಸ್ನಂತಹ ಸಂಸ್ಥೆಗಳು ಅಭಿಪ್ರಾಯ ಪಡ್ತಿವೆ. ಅಮೆರಿಕ ಮಾರುಕಟ್ಟೆಯ ಮೇಲಿನ ಅವಲಂಬನೆಯನ್ನ ಕಡಿಮೆಗೊಳಿಸಿ ಯುಕೆ, ಯುರೋಪ್, ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದಂತಹ ಮಾರುಕಟ್ಟೆಗಳನ್ನು ಬಲಪಡಿಸಬೇಕು. ಭಾರತವು ಈಗಾಗಲೇ ಯುಕೆ, ಜಪಾನ್, ಸಿಂಗಾಪುರ, ದಕ್ಷಿಣ ಕೊರಿಯಾ, UAE ಮತ್ತು ಆಸ್ಟ್ರೇಲಿಯಾದೊಂದಿಗೆ FTAಗಳನ್ನು ಹೊಂದಿದೆ. ಸುಂಕಗಳನ್ನು 20%ಗಿಂತ ಕಡಿಮೆಗೊಳಿಸಲು ಚರ್ಚೆಗಳನ್ನು ವೇಗಗೊಳಿಸಬೇಕು. ಭಾರತವು ತನ್ನ ರೈತರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಬೇಕು. ಸುಂಕಗಳ ಪರಿಣಾಮವನ್ನು ಕಡಿಮೆಗೊಳಿಸಲು ರಫ್ತುದಾರರಿಗೆ ಹೊಸ ಪ್ರೋತ್ಸಾಹಗಳನ್ನು ಜಾರಿಗೊಳಿಸಬೇಕು. 2025-26 ಬಜೆಟ್ ಅಲ್ಲಿ ಈಗಾಗಲೇ ಕೆಲವು ಪ್ರೋತ್ಸಾಹಗಳನ್ನು ಘೋಷಿಸಲಾಗಿದೆ. ರಷ್ಯಾ ಮತ್ತು ಚೀನಾದೊಂದಿಗಿನ ಸಂಬಂಧಗಳನ್ನು ಮುಂದುವರಿಸುವುದರ ಜೊತೆಗೆ ಅಮೆರಿಕದೊಂದಿಗಿನ ಸಮತೋಲನ ನೀತಿಯನ್ನ ಅನುಸರಿಸಬೇಕು. ಕಳೆದ 24 ಗಂಟೆಗಳಲ್ಲಿ ಸಂಭವಿಸಿದ ಈ ಬೆಳವಣಿಗೆಗಳು ಭಾರತಕ್ಕೆ ಸವಾಲಾಗಿದ್ದರೂ ಕೂಡ ದೀರ್ಘಕಾಲದಲ್ಲಿ ಇವು ಭಾರತದ ಆರ್ಥಿಕತೆಯನ್ನ ಬಲಪಡಿಸುವ ಅವಕಾಶವಾಗಿ ಮಾರ್ಪಡಬಹುದು. ಈ ಸಂದರ್ಭದಲ್ಲಿ ಭಾರತವು ತನ್ನ ವ್ಯಾಪಾರ ನೀತಿಗಳನ್ನು ವೈವಿಧ್ಯಗೊಳಿಸುವ ಮೂಲಕ, ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಮೂಲಕ ಮತ್ತು ಕಾರ್ಯತಂತ್ರವನ್ನ ಕಾಪಾಡಿಕೊಳ್ಳುವ ಮೂಲಕ ಈ ಸವಾಲುಗಳನ್ನು ಮೀರಬಹುದು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.